ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾ. ಎಲ್ಲರದು ಮಧ್ಯಾಹ್ನದ ಊಟ ಆಯಿತು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ. ಕೊಕೊನೆಟ್ ರೈಸ್ ಅಂತಾರೆ, ಕಾಯನ್ನ ಅಂತಾರೆ. ಸೊ ಅದ್ರ ಸಲುವಾಗಿ ಫ್ರೆಂಡ್ಸ್, ನಾನು ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಪಲಾವ್ ಎಲೆ, ಒಂದು 4 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಅಂತಾರಲ್ಲ ಫ್ರೆಂಡ್ಸ್, ದಾಲ್ಚಿನ್ನಿ ಚಕ್ಕೆ, ಅದು ಒಂದು 5ರಿಂದ 6 ಲವಂಗ, 1 ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಅಕ್ಕಿ ಬಂದ್ಬಿಟ್ಟು ಒಂದು ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕ್ವಾಂಟಿಟಿ ನೋಡ್ಕೊಳ್ಳಿ, ನಾನು ಈ ಬಟ್ಲನ್ನ ತೊಗೊಂಡಿದ್ದೀನಿ. ಇದರಿಂದ ನನಗೆ ಎರಡು ಬಟ್ಲಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ಕಾಯಾಲು ಬೇಕಾಗುತ್ತೆ ನನಗೆ. ಸೊ ಕ್ವಾಂಟಿಟಿ ಇದು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹತ್ತ ನೀರು ಹಾಕ್ತೀವಲ್ಲ, ಸೊ ಅದ್ರ ಥರನೇ ನಾವು ನೀರಿಗೆ ಬದಲು ಇಲ್ಲಿ ಕಾಯಿ ಹಾಲನ್ನು ಹಾಕಿ ಮಾಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಗ್ಯಾಸ್ ಹಚ್ಕೊಳ್ಳೋಣ ಫಸ್ಟು. ಫ್ರೆಂಡ್ಸ್, ಎಣ್ಣೆ ಆದಷ್ಟು ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ. ಫ್ರೆಂಡ್ಸ್, ಕಾಯಿ ಮರ್ತಿಬಿಟ್ಟೆ ನಾನು. ಕಾಯಿ ಸ್ವಲ್ಪ ಅದನ್ನು ನೀಟಾಗಿ ತೊಳೆದುಬಿಟ್ಟು ತುರ್ಕೊಂಡು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಕಾಟನ್ ಕ್ಲಾತಿಗೆ ನಾವು ಅದನ್ನು ಹಾಲನ್ನ ಹಿಂಡ್ಕೋಬೇಕಾಗುತ್ತೆ, ನಾವು ತಕ್ಕೋಬೇಕಾಗುತ್ತೆ ಹಾಲು. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಸೊ ಇವಾಗ ಇದಕ್ಕೆ ನಾವು ಪಲಾವ್ ಎಲೆ, ಆಮೇಲೆ ಏಲಕ್ಕಿ, ಚಕ್ಕೆ ಹಾಕ್ತಿದ್ದೀನಿ ನೋಡಿ, ಚಕ್ಕೆ, ಲವಂಗ ಇವೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಾವೇನೋ ಇದು ತೊಗೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲೇ ಒಂದು 5 ನಿಮಿಷ ಅಷ್ಟು, ಒಂದು 5-10 ನಿಮಿಷ ಅಷ್ಟು ನಾವು ಅಕ್ಕಿ ನೆನೆಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಇದು ಕೆಂಪಗಾಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇದಕ್ಕೆ ಕಾಯಿ ಹಾಲು ಹುಯ್ತಿದ್ದೀನಿ. ನಾನೇನು 4 ಬಟ್ಲು ತೊಗೊಂಡಿದ್ದೀನಲ್ಲ ಅಕ್ಕಿ, 2 ಬಟ್ಲು, ಅದಕ್ಕೆ 4 ಗ್ಲಾಸು ನಾನು ನೀರು ಕಾಯಿ ಹಾಲು ಹಾಕ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಫ್ರೆಂಡ್ಸ್, ಕಾಯಿ ಹಾಲು, ತೆಂಗಿನಕಾಯಿ ಹಾಲು ಇವು. ಓಕೆನಾ ಫ್ರೆಂಡ್ಸ್, ಅದಕ್ಕೆ ಲಾಸ್ಟಾಗಿ ನಾವು ನೋಡ್ಕೊಳ್ಳಿ ಅರಿಶಿನ, ಉಪ್ಪು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ಇದು ನಾವು ಇವಾಗ ಇದು ಮಳ್ಳು ಬರಬೇಕು ಫ್ರೆಂಡ್ಸ್. ಮಳ್ಳು ಬಂದಮೇಲೆ ನಾವು ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ. ಸೂಪರ್ ಫ್ರೆಂಡ್ಸ್, ಮಳ್ತಿದೆ ಕಾಯಲು ಫ್ರೆಂಡ್ಸ್. ನಾವು ಹಾಗೆ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ, ಆ ಅಕ್ಕಿನ ತೊಳೆದುಬಿಟ್ಟು ಇವಾಗ ಇದಕ್ಕೆ ಹಾಕೋಣ ಫ್ರೆಂಡ್ಸ್. ಅಕ್ಕಿ ಜಾಸ್ತಿ ನೆನೆಯೋದೇನೇ ಬೇಡ ಫ್ರೆಂಡ್ಸ್ ಇದು ಫ್ರೆಂಡ್ಸ್. ಆಮೇಲೆ ಈ ರೈಸು, ಚಿಕನು, ಮಟನು, ಮೊಟ್ಟೆ ಗ್ರೇವಿ, ಅಥವಾ ಎಣ್ಗಾಯಿ ಅಂತೀವಲ್ಲ, ಎಣ್ಣೆ ಬದನೆಕಾಯಿ ಅಂತಾರೆ ನಮ್ಮ ಕಡೆ, ಕೆಲವು ಕಡೆ ಎಣ್ಗಾಯಿ ಅಂತಾರೆ. ಸೊ ಅದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಈ ರೈಸು. ಇವಾಗ ಹೆಂಗೋ ದೇವಸ್ಥಾನಕ್ಕೆ ಹೋಗಿ ಬಂದು ಕಾಯಿ ಹೊಡ್ಕೊಂಡು ಬಂದಿರ್ತೀವಿ ಸೊ ಫ್ರೆಂಡ್ಸ್. ಅದು ಕಾಯಿ ಎಲ್ಲ ಇವಾಗ ಬೂಸ್ನಿಟ್ಟು ವೇಸ್ಟ್ ಆಗುತ್ತಲ್ವ, ಆ ವೇಸ್ಟ್ ಆಗ್ದಂಗೆ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ನಾವು ಸೂಪರ್ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ ಅಕ್ಕಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅಕ್ಕಿ ಎಲ್ಲ ಹಾಕಿದ್ದೀನಿ. ಅಕ್ಕಿ ಬೇಯ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಇವಾಗ ಚಳಿಗಾಲ ಮಳೆಗಾಲದಂತೂ ಇದಕ್ಕೆ ಎಣ್ಣೆ ಬದನೆಕಾಯಿ, ನಾನ್ ವೆಜ್ ತಿಂದೇ ಇರೋರು ಎಣ್ಣೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಬದನೆಕಾಯಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಅದು ಆಗಲಿ ಯಾವುದೇ ಆಗಲಿ, ಒಟ್ಟು ಮಸಾಲೆ ಐಟಮ್ ಇರಬೇಕು, ತರಕಾರಿದ್ದು ಸೂಪರಾಗಿರುತ್ತೆ. ಇದಕ್ಕೆ ನೋಡ್ತಿರ್ಬೇಕು ನೀವು. ರೈಸ್ ಬೇಯ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ರೈಸ್ ಆಗಿದೆ.
ಫ್ರೆಂಡ್ಸ್ ಇದು ಸ್ವಲ್ಪ ದಮ್ ಕೊಡಬೇಕು, ಇದಕ್ಕೆ ದಮ್ ಕೊಡೋಣ ಈಗ. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಕೊಕೊನಟ್ ರೈಸ್, ತೆಂಗಿನಕಾಯಿ ಅನ್ನ, ಕಾಯಿ ಅನ್ನ ರೆಡಿ ಆಗಿದೆ. ಓಕೆನಾ ಫ್ರೆಂಡ್ಸ್? ಹಂಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬಾಯ್ ಫ್ರೆಂಡ್ಸ್.